ನಮಸ್ಕಾರ, ಧಾರ್ಮಿಕ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ದಿವಸಿ ಗೌರಿಯ ಪೂಜೆ, ಭೀಮನ ಅಮಾವಾಸ್ಯೆ ಹಾಗೂ ಜ್ಯೋತಿರ್ಭೀಮೇಶ್ವರ ವ್ರತ ಹೀಗೆ ಹಲವಾರು ಹೆಸರುಗಳಿಂದ ಈ ಅಮಾವಾಸ್ಯೆಗೆ ಕರೆಯುತ್ತಾರೆ. ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆ ಎಂದು ಕೂಡ ಹೇಳುತ್ತಾರೆ. ಈ ಅಮಾವಾಸ್ಯೆಯ ವಿಶೇಷ ಪೂಜೆ ಏನೆಂದರೆ ಶಿವ ಮತ್ತು ಗೌರಿಯ ಪೂಜೆ ಮಾಡಲಾಗುತ್ತದೆ. ಮನೆಯಲ್ಲಿ ಇದ್ದ ಸಮಯಗಳು ಇಟ್ಟು ಹಾಗೂ 2 ಮಣ್ಣಿನಿಂದ ಕೂಡ ಸಮಯಗಳು ಮಾಡಲಾಗುತ್ತದೆ. ಸ್ತಂಭಗಳು ಎಂದು ಕೂಡ ಹೇಳಬಹುದು. ಒಂದು ಮಣಿಯ ಮೇಲೆ ಸಮಯಗಳು ಇಟ್ಟು ಹಾಗೂ ಮಣ್ಣಿನಿಂದ ಮಾಡಿದ ಸಮಯಗಳು ಎರಡನ್ನೂ ಇಟ್ಟು ಪೂಜೆ ಮಾಡಬೇಕು. ಈ ದಿನದ ವಿಶೇಷತೆ ಏನೆಂದರೆ ಈ ಅಮಾವಾಸ್ಯೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಎಣ್ಣೆ ಹಚ್ಚಿಕೊಂಡು ತಲೆಯ ಮೇಲಿಂದ ಸ್ನಾನ ಮಾಡಬೇಕು. ಹುಡುಗಿಯರು ಕೂಡ ತಲೆಯ ಮೇಲಿಂದ ಸ್ನಾನ ಮಾಡಬೇಕು. ಏಕೆಂದರೆ ಈ ದಿವಸಿ ಗೌರಿಯ ಪೂಜೆ ಮದುವೆಯಾದ ಹೆಣ್ಣು ಮಕ್ಕಳು ಕೂಡ ಮಾಡಬೇಕು. ಹಾಗೆ ಮದುವೆ ಆಗದೆ ಹುಡುಗಿಯರು ಕೂಡ ಈ ಪೂಜೆ ಮಾಡಬೇಕು. ಮದುವೆ ಆಗಲಾರದೆ ಹುಡುಗಿಯರು ಈ ಪೂಜೆ ಏಕೆ ಮಾಡಬೇಕೆಂದರೆ ಅವರಿಗೆ ಬೇಗನೆ ಯೋಗ್ಯ ವರನೊಂದಿಗೆ ಮದುವೆ ಆಗುವಂತೆ ಶಿವ ಪಾರ್ವತಿಯಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ಹಾಗೆ ಮದುವೆಯಾದ ಹೆಣ್ಣು ಮಕ್ಕಳು ತನ್ನ ಗಂಡನ ಆಯುಷ್ಯ ವೃದ್ಧಿಯಾಗಿ ಇರಬೇಕು. ಅದಕ್ಕೆ ಈ ಪೂಜೆ ಮಾಡಲಾಗುತ್ತದೆ. ಮದುವೆ ಆದ ನಂತರ ಕೂಡ ಈ ಪೂಜೆ 9 ವರ್ಷ ಮಾಡಬೇಕು ಎಂದು ಹೇಳಲಾಗಿದೆ. ಹಾಗೆ ಅರಿಶಿಣದಿಂದ ಗೌರಿ ಕೂಡ ಮಾಡಲಾಗುತ್ತದೆ. ಅರಿಶಿಣ ಮತ್ತು ನೀರನ್ನು ಕಲಿಸಿ ಗೋಪುರದ ಆಕಾರದ ಗೌರಿಯನ್ನು ಮಾಡಿ ಪೂಜೆಯಲ್ಲಿ ಇಡಲಾಗುತ್ತದೆ. ಈ ದಿವಸಿ ಗೌರಿಯ ಪೂಜೆಯ ಪದ್ಧತಿ ಒಂದೊಂದು ಕಡೆ ಒಂದೊಂದು ತರಹ ಮಾಡುತ್ತಾರೆ. ಆದುದರಿಂದ ಯಾರ ಮನೆಯಲ್ಲಿ ಹೇಗೆ ಪದ್ಧತಿ ಇರುತ್ತದೆ ಹಾಗೆ ಮಾಡಬೇಕು. ಮಣ್ಣಿನಿಂದ ಮಾಡಿದ ದಿವಸಿ ಗೌರಿಗೆ ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಿ ಅದನಂತರ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ಅಕ್ಷತೆ ಹಾಕಿ ಹೂ ಮತ್ತು ಗರಿಕೆ ಪತ್ರೆ ಏರಿಸಬೇಕು. ಹಾಗೂ ನೈವೇದ್ಯ ಮಾಡಿ ಆರತಿ ಮಾಡಬೇಕು. ಹಾಗೆ ಗೌರಿಗೆ 5 ಎಳೆಯ ದಾರವನ್ನು ಒಂದೇ ಎಳೆಯಾಗಿ ಮಾಡಿ ಅದಕ್ಕೆ ಅರಿಶಿಣ ಹಚ್ಚಬೇಕು. ಅದಕ್ಕೆ ಮದುವೆಯಾದವರು 9 ಗಂಟು ಹಾಕಬೇಕು. ಹಾಗೆ ಮದುವೆ ಆಗದ ಹುಡುಗಿಯರಿಗೆ 5 ಗಂಟು ಆ ದಾರಕ್ಕೆ ಹಾಕಬೇಕು. ಈ ದಾರವು ಮೊದಲು ಗೌರಿಯ ಮೇಲೆ ಏರಿಸಬೇಕು. ಹಾಗೆ ಆ ಸಮಯಗಳಿಗೆ ದೀಪವನ್ನು ಹಚ್ಚಬೇಕು. ಅಂದರೆ ನಾವು ಇಡುವ ಹಿತ್ತಾಳೆಯ ಸಮಯವಾಗಲಿ ಅಥವಾ ಬೆಳ್ಳಿಯ ಸಮಯವಾಗಲಿ ಅವುಗಳಿಗೆ ದೀಪವು ಹಚ್ಚಬೇಕು. ಆ ದೀಪಗಳಿಗೂ ಕೂಡ ಅರಿಶಿಣ, ಕುಂಕುಮ ಹಾಗೂ ಗೆಜ್ಜೆ ವಸ್ತ್ರ ಹಾಕಬೇಕು. ಆಮೇಲೆ ಭಂಡಾರ ಒಡೆಯುವುದು ಎಂದು ಮಾಡಲಾಗುತ್ತದೆ. ಭಂಡಾರ ಒಡೆಯುವುದು ಎಂದರೆ ಗೋಧಿ ಹಿಟ್ಟಿನಿಂದ ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಚಪಾತಿ ಹಿಟ್ಟಿನ ಹಾಗೆ ಕಲಿಸಿ ಸಣ್ಣ ಪೂರಿಯ ಆಕಾರ ಹಾಗೆ ಮಾಡಬೇಕು. ಅದರಲ್ಲಿ ನೆನೆಸಿದ ಕಡಲೆಕಾಳು ಹಾಕಿ ಅದರ ಮೇಲೆ ಮುಚ್ಚಬೇಕು. ಅಂದರೆ 2 ಚಿಕ್ಕ ಚಿಕ್ಕ ಪೂರೆ ಮಾಡಿ ಅದರಲ್ಲಿ ಕಡಲೆಕಾಳು ಹಾಕಿ ಮುಚ್ಚಬೇಕು. ಹೊಸ್ತಿಲ ಪೂಜೆ ಮಾಡಿದ ಮೇಲೆ ಆ ಭಂಡಾರವನ್ನು ಹೊಸ್ತಿಲದ ಮೇಲೆ ಇಟ್ಟು ಅಣ್ಣವಾಗಲಿ ಅಥವಾ ತಮ್ಮನಾಗಿರಲಿ ಯಾರಾದರ ಕೈಯಿಂದ ಒಡಿಸಬೇಕು. ಆಮೇಲೆ ಅಣ್ಣನಿಗೆ ಮತ್ತು ತಮ್ಮನಿಗೆ ಆರತಿ ಮಾಡಬೇಕು. ಈ ಭಂಡಾರ ಒಡೆಯುವ ಉದ್ದೇಶವೇನೆಂದರೆ ತವರು ಮನೆ ಶ್ರೀಮಂತವಾಗಿ ಹಾಗೂ ಸಮೃದ್ಧವಾಗಿರಲಿ ಎಂಬುದು. ಮದುವೆಯಾದ ಹೆಣ್ಣು ಮಗಳು ತನ್ನ ತವರು ಮನೆ ಕೂಡ ಸಮೃದ್ಧವಾಗಿ ಬೆಳೆಯಬೇಕು ಹಾಗೂ ತನ್ನ ಅತ್ತೆಯ ಮನೆಯ ಕೂಡ ಬೆಳೆಯಬೇಕೆಂದು ಕೇಳಿಕೊಳ್ಳುತ್ತಾಳೆ. ಇದಕ್ಕಾಗಿ ಗೌರಿಯಲ್ಲಿ ತಮಗೆ
ಸೌಭಾಗ್ಯ ದೊರಕಲೆಂದು ಕೇಳಿಕೊಳ್ಳುತ್ತಾಳೆ. ಈ ಅಮಾವಾಸ್ಯೆಯ ಪೂಜೆಯ ಉದ್ದೇಶವೇನೆಂದರೆ ಹೆಣ್ಣು ಮಕ್ಕಳು ತನ್ನ ಗಂಡನ ಆಯುಷ್ಯ ವೃದ್ಧಿಯಾಗಬೇಕೆಂದು ಈ ಪೂಜೆ ಮಾಡುತ್ತಾರೆ. ಈ ಪೂಜೆ ಮಾಡಿದರೆ ಗಂಡನ ಕುಂಡಲಿಯಲ್ಲಿ ಇದ್ದ ದೋಷಗಳು ಕೂಡ ದೂರವಾಗುತ್ತವೆ ಎಂದು ಕಥೆಯಲ್ಲಿ ಹೇಳಲಾಗಿದೆ. ಆದುದರಿಂದ ಭಕ್ತಿಯಿಂದ ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳು ಭೀಮನ ಅಮಾವಾಸ್ಯೆಗೆ ಶಿವ ಪಾರ್ವತಿಯವರ ಪೂಜೆ ಮಾಡುತ್ತಾರೆ. ಹಾಗೆ ಆ ದಿನ ಕೆಲವು ಕಡೆ ಗಂಡನ ಕಾಲು ತೊಳೆದು ಅವರಿಗೆ ಕೂಡ ನಮಸ್ಕರಿಸುತ್ತಾರೆ. ಈ ಪದ್ಧತಿಗಳು ಕೆಲವು ಕಡೆ ಮಾಡಲಾಗುತ್ತದೆ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.